ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸತ್ಯದ ಪರ ಇರ್ತಕ್ಕಂಥ ಎಲ್ಲ ಹೋರಾಟಗಾರರಿಗೂ, ಸೌಜನ್ಯ ಹೋರಾಟಗಾರರಿಗೂ ಆರ್ಥಿಕವಾದ ಸ್ವಾಗತ. ನೋಡಿ ಸ್ನೇಹಿತರೆ, ನಿನ್ನೆ ಸಂಚಾರಿ ಸ್ಟುಡಿಯೋ ಯೂಟ್ಯೂಬರ್ ಸಂತೋಷ್ ಅವರನ್ನು ಬೆಂಗಳೂರು ಪೊಲೀಸರು ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಜೈಲು ಶಿಕ್ಷೆ. ಎದಕ್ಕೆ ಗೊತ್ತಾ? ಇವರೆಲ್ಲ ಟ್ರೋಲ್ ಪೇಜ್ನಲ್ಲಿ ಬಂದು ಕೂಗ್ತಾ ಇದ್ದಾರೆ. ಧರ್ಮಸ್ಥಳದ ಬಗ್ಗೆ, ಧರ್ಮಸ್ಥಳ ಸಂಘದ ಬಗ್ಗೆ, ಸೌಜನ್ಯ ಪ್ರಕರಣದ ಬಗ್ಗೆ ಎಲ್ಲ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದ. ಅದಕ್ಕೋಸ್ಕರನೇ ಸಂತೋಷ್ ಅವರನ್ನು ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ನೋಡಿ ಯಾವ ಥರ ಟ್ರೋಲ್ ಮಾಡ್ತಾರಂತೇಳಿ. ಅವರು ವಿಡಿಯೋ ಇಲ್ಲಿವರೆಗೂ ನೀವು ಯಾರನ್ನ ನೋಡಿರೋ ಬಿಟ್ಟಿರೋ ನನಗಂತೂ ಗೊತ್ತಿಲ್ಲ. ಬಟ್ ನೋಡ್ಕೊಂಬರ್ರಿ, ಯಾವ ಸುಳ್ಳಿದೆ ಯಾವ ಸತ್ಯ ಇದೆ ಅಂತಂದು ನೀವು ಜಡ್ಜ್ ಮಾಡಿ. ಸತ್ಯಾಂಶ ಇದೆಯಾ ಇಲ್ವಾ, ಸುಳ್ಳು ಸುದ್ದಿ ಹಬ್ಬಿಸಿದ್ದಾನೋ ಅಥವಾ ನಿಜ ಸುದ್ದಿಯನ್ನು ಹಬ್ಬಿಸಿದ್ದಾನೋ ಪರಿಶೀಲನೆ ಮಾಡಿ ಸ್ನೇಹಿತರೆ. ಅದನ್ನೆಲ್ಲ ಬಿಟ್ಟು ಸುಮ್ಮನೆ ಯಾವನೋ ಒಬ್ಬನು ಹೇಳ್ತಾನೆ, ಕಾಮನನ ಕಡೆಯವನೋ ಅವ್ನು ಬೇರೆ ಯಾವ ಕಡೆಯೋ ನನಗಂತೂ ಗೊತ್ತಿಲ್ಲ, ಅವರಲ್ಲಿ ಹೇಳ್ತಾರೆ ಟ್ರೋಲ್ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು. ನಾನು ವೃತ್ತಿಪರ ಡ್ರೈವರ್. ನಮಗೆ ಇಷ್ಟೊಂದು ಕೋಪ ಬರ್ತಾಯಿದೆ. ನಮ್ಮದು ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಸುದ್ದಿ ನಮಗೆ ಯಾಕಂತೇಳಿ ಸುಮ್ಮನಿರ್ದಂಗೆ. ನಾನು ವೃತ್ತಿಪರ ಡ್ರೈವರ್ ಆಗಿದ್ಕೊಂಡೆ. ನನಗೆ ಯಾವಾಗ ಟೈಮ್ ಸಿಗುತ್ತೆ ಆವಾಗ ಸೌಜನ್ಯಳ ಪ್ರಕರಣದ ಬಗ್ಗೆ, ಧರ್ಮಸ್ಥಳದಲ್ಲಿ ಆಗು ಹೋಗುಗಳ ಬಗ್ಗೆ, SKRDP ಮೀಟರ್ ಬಡ್ಡಿ ದಂಧೆ ಇದೆಯಲ್ಲ ಇದ್ರ ಬಗ್ಗೆ ನಾನು ಜಾಸ್ತಿ ಪ್ರಸಾರ ಮಾಡ್ತಕ್ಕಂಥದ್ದು. ಯಾಕಂದರೆ ಎಲ್ಲ ಡ್ರೈವರ್ಗಳ ಶ್ರಮ ಇದೆ ಇದರಲ್ಲಿ. 24 ಗಂಟೆ ದುಡಿದು ಇವರಿಗೆ ದುಡ್ಡು ಕಟ್ಟಿದ್ರೆ ದುಡ್ಡು ಎಲ್ಲಿ ಹೋಗ್ತಾ ಅಂಬೋದು ಇದೇವರೆಗೂ ಲೆಕ್ಕ ಸಿಗ್ತಾನೆ ಇಲ್ಲ. ಅವ್ರು ಹೇಳೋದು ಇಲ್ಲ, ಬ್ಯಾಂಕ್ ಅಂತ ಹೇಳ್ತಾರೆ, ಎಲ್ಲೆಲ್ಲೋ ಏನೋ ಮಾಡ್ತಾಯಿದ್ದಾರೆ. ಈಗ ಹೊಸ್ದಾಗಿ ಏನೋ ಹೇಳ್ತಿದ್ದಾರೆ, ಸಿವಿಲ್ ತೋರಿಸ್ತಾನೆ. ಯಾವ ಸಿವಿಲ್ ಏನೂ ಬರೋದಿಲ್ಲ, ತಲೆ ಕೆಡಿಸ್ಕೋಬೇಡಿ. ಅಕಸ್ಮಾತ್ ಸಿವಿಲ್ ಬಂದರೆ ದಂಗೆ ಹೇಳಿ. ನಿಮ್ಮದು ಸಾಲ 1 ಲಕ್ಷ 2 ಲಕ್ಷ ಇದ್ದರೆ ಅಷ್ಟೇ ತೋರಿಸಿದ ಸಮಸ್ಯೆ ಇಲ್ಲ. ನಿಮ್ಮ ಮೇಲೆ ಏನಾದರೂ 10 ಲಕ್ಷ 15 ಲಕ್ಷ ಏನೋ ತೋರಿಸಿದ್ರೆ ನಿಜವಾಗಲೂ ಅವರನ್ನು ಕುಂದಿರಿಸ್ಕೊಂಡು ಲೆಕ್ಕಾಚಾರ ಮಾಡಿ ಕ್ಲಿಯರ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಮುಂದಿನ ದಿನಗಳ ಸಮಸ್ಯೆ ಜಾಸ್ತಿ ಆಗುತ್ತೆ. ನೋಡಿ ಸ್ನೇಹಿತರೆ, ನನಗೆಲ್ಲ ಭಾಳ ಫೋನ್ ಬರ್ತಾಯಿದ್ದಾವೆ. ಸರ್ ನೀವು ಹೇಳಿದ್ರಿ ಕಟ್ಟೋದು ಕೈ ಬಿಟ್ಬಿಟ್ಟಿದ್ವಿ, ಈಗ ನಮಗೆ ಈ ಥರ ಮಾಡ್ತಾರೆ ಆ ಥರ ಮಾಡ್ತಾರೆ. ನೋಡಿ ನಾವು ಹೇಳಿದ್ದು ಹೆಂಗೆ, ಯಾವುದೇ ರೆಕಾರ್ಡ್ಸ್ ಕೊಡಬೇಡಿ ಅಂತ ಹೇಳಿದ್ವಿ. ನೀವು ಕೊಟ್ಟು ಸಿಗಾಕೊಂಡಿದ್ದೀರಿ. ಏನೂ ಆಗಲ್ಲ, ಏನು ಕಿತ್ಕೊಂಬೋಕ್ಕಾಗೋದಿಲ್ಲ, ತಲೆ ಕೆಡಿಸ್ಕೋಬೇಡಿ. ಕೋರ್ಟಿಗೆ ಬೇಕಾದರೂ ಹೋಗಿ ಕೇಸ್ ಹಾಕಂತ ಹೇಳಿ. ಅವ್ರಿಗೆ ಕೇಸ್ ತಾಕೋದಂತೂ ಮೊದಲೇ ಇಲ್ಲ. ಏನು ಕೇಸ್ ಹಾಕ್ತಾರೆ ಗೊತ್ತಾ? ನಮ್ಮಂಥ ಯೂಟ್ಯೂಬರ್ ಮೇಲೆ ಹಾಕ್ತಾರೆ. ಹಾಕಲಿ, ಫೇಸ್ ಮಾಡೋಣ. ದಾಖಲಾತಿ ಇಟ್ಕೊಂಡೇ ಮಾತಾಡೋದು. ಸಂಘದ ದಾಖಲಾತಿ ಬುಕ್ ನನ್ನ ಮನೆಯಲ್ಲೇ ಒಂದು 3-4 ಬುಕ್ ಇದ್ದಾವೆ. ಎಲ್ಲ ಲೆಕ್ಕ ಕೋರ್ಟಲ್ಲಿ ಬೇಕಾದ್ರೆ ಕೊಡ್ತೀನಿ, ಎಲ್ಲಿ ಬೇಕಾದ್ರೆ ಕರೆದ್ರಲ್ಲ ಲೆಕ್ಕ ಕೊಡ್ತೀನಿ. ಏನಾಗಿದೆ ಏನಿಲ್ಲ ಪ್ರತಿಯೊಂದು ಇಂಜಿನಿಯರ್ ಮಾಹಿತಿ ಕೊಡ್ತೀನಿ. ನೋ ಟೆನ್ಷನ್. ದಾಖಲಾತಿ ಇಟ್ಕೊಂಡೇ ಮಾತಾಡ್ತಕ್ಕಂಥದ್ದು. ಇನ್ನು ಧರ್ಮಸ್ಥಳ ವಿಚಾರಕ್ಕೆ ಬಂದರೆ, ಸಂತೋಷ್ ರಾವ್ ಏನು ತೋರಿಸಿದ್ನಲ್ಲ ಅಲ್ಲೇನೋ ಆಗಿದ್ದಾವೆ ಏನು ಬಿಟ್ಟಿದ್ದಾವೆ ಅವೆಲ್ಲ 100% ಸತ್ಯ. ಸುಳ್ಳಂತೂ ಯಾವಿಲ್ಲ. ಸಂತೋಷ್ ರಾವು ಒಂದು ರೇಪ್ ಮಾಡಿ, ಸಂಚಾರಿ ಸ್ಟುಡಿಯೋದ ಸಂತೋಷು ರೇಪ್ ಮಾಡಿ, ಕೊಲೆ ಮಾಡಿ, SKRDP ಸಂಘದಲ್ಲಿ ಅವ್ಯವಹಾರ ಮಾಡಿ ಹೋಗಿಲ್ಲ. ಸತ್ಯಕ್ಕೋಸ್ಕರ, ನ್ಯಾಯಕ್ಕೋಸ್ಕರ ಕೇಳಿ ಪ್ರಶ್ನೆಗಳನ್ನು ಕೇಳಿದ್ದಕ್ಕೆ ಧರ್ಮಸ್ಥಳದ ಕಾಮನನ ಕಡೆಯವರು ಅವರನ್ನು ಒಳಗಾಗಿರ್ತಕ್ಕಂಥ ಸಂಗತಿ ಅಲ್ಲ. ಅದೇನು ದೊಡ್ಡ ಕೇಸ್ ಅಲ್ಲ, ಬಿಟ್ಟಾಕಿ. ಇವತ್ತು ಅವ್ರಿಗೆ ಬಂದಿದೆ, ನಾಳೆ ನಮಗೆ ಬರುತ್ತೆ. ಇದು ಸತ್ಯ. ಪ್ರತಿ ತಿಂಗಳು ನನಗೆ ಮೇಲಿಗೆ ಬರ್ತಾಯಿದ್ದಾವೆ. ಕೋರ್ಟು ಸೀಟಿಂಗ್ ಆರ್ಡ್ರು ಅದೇನೋ ಹಂಗಂತ ಬರ್ತಿದೆ. ಕೋರ್ಟಿಗೆ ನೀವು ಸೀಟ್ ಮಾಡ್ತಾಯಿದ್ದೀರಿ, ಅವ್ರ ಬಗ್ಗೆ ಮಾತಾಡಬಾರ್ದು, ಧರ್ಮಸ್ಥಳ ವಿಚಾರನೇ ಎತ್ತಬಾರ್ದು. ಧರ್ಮಸ್ಥಳ ಏನು ಇವ್ರ ಅಪ್ಪಂದ? ಅದೇನೋ ಕ್ವಶನ್ ಅರ್ಥ ಆಗ್ತಿಲ್ಲ. ಯಾಕೆ ಮಾತಾಡಬಾರ್ದು? ವಾಕ್ ಸ್ವಾತಂತ್ರ್ಯ ಇಲ್ವಾ ನಮ್ಮ ದೇಶದಲ್ಲಿ? ನನಗಂತ ಅರ್ಥ ಆಗ್ತಿಲ್ಲಪ್ಪ ಯಾಕೆ ಮಾತಾಡಬಾರ್ದು ಅಂತೇಳಿ. ಇನ್ನೊಂದು, ಸತ್ಯಾಂಶ ಮಾತ್ರ ಮಾತಾಡಬೇಕು, ಸುಳ್ಳು ಮಾತಾಡಬಾರ್ದು ಅಂತ ಹೇಳಿದ್ದಾರೆ. ಸರಿ ಆಯ್ತಪ್ಪ, ನಾನು ಸುಳ್ಳು ಅಂಬೋದು ನೀನು ಪ್ರೂವ್ ಮಾಡು. ನಾನು ಏನು ಮಾತಾಡಿನೋ ಅದರ ಬದ್ಧತೆಗೆ ನಾನು ಇರ್ತೀನಿ. ನಾನು ಏನು ಮಾತಾಡಿನೋ ಅದರ ಪ್ರಕಾರವಾಗಿ ನಾನು ದಾಖಲಾತಿ ಕೊಡೋಕ್ಕೆ ರೆಡಿ. ಇವಾಗ ಸಮೇತ ಹೇಳ್ತಾಯಿದ್ದೀನಿ. ಹರ್ಷೇಂದ್ರ ವೀರೇಂದ್ರ ಹೆಗಡೆಯ ತಮ್ಮ ಹರ್ಷೇಂದ್ರ ಸರ್ಕಾರಕ್ಕೆ ನಾನು ಭೂರಹಿತ ಬಡವ, ಇಡೀ ನಮ್ಮ ರಾಜ್ಯ ತುಂಬ ಹಬ್ಬಿಬಿಟ್ಟಿದೆ. ಯಾವುದೋ SKRDP ಅದರ ಅಧ್ಯಕ್ಷನ ತಮ್ಮ
ಭೂರಹಿತ ಬಡವ ಹೇಳಿ, ಇದು ಸುಳ್ಳ? ಅವನು ಭೂರಹಿತ ಬಡವ, ಸರ್ಕಾರಕ್ಕೆ ಟೋಪಿ ಹಾಕಿರ್ತಕ್ಕಂಥ ಸತ್ಯ ತಾನೆ. ಇದನ್ನೇನು ಸುಳ್ಳು ಹೇಳಿದ? ದಾಖಲಾತಿ ಇದೆ, ಹೆಗ್ಡೆ ಕರ್ಮಕಾಂಡ ಅಂತ. ಇನ್ನು ನಿಮಗೆ ಹೆಚ್ಚಿನ ಮಾಹಿತಿ ಬೇಕಂದರೆ, ಇನ್ನೂ ಹೆಚ್ಚಿನ ದಾಖಲಾತಿ ಬೇಕಂದ್ರೆ ನಮಗೆ ವಾಟ್ಸಪ್ ಮಾಡಿ, ನಾವು ವಾಟ್ಸಪ್ಗೆ ಕಳಿಸ್ತೀವಿ ದಾಖಲಾತಿ. ಇಲ್ಲ ಪೋಸ್ಟ್ ಮಾಡಿ, ಯಾರಿಗೆ ದಾಖಲಾತಿ ಬೇಕು ಅವ್ರಿಗೆ ದಯವಿಟ್ಟು ಕಳಿಸ್ತೀವಿ. ಯಾವುದಕ್ಕೆ ಯಾವುದೇ ಒಂದು ಯೂಟ್ಯೂಬರ್ ಎದುರಕ್ಕೆ ಹೋಗಬೇಡಿ. ನಿಮಗೆ ದಾಖಲಾತಿ ಕೊರತೆ ಇದ್ದರೆ ದಯವಿಟ್ಟು ನಮ್ಮ ನಂಬರಿಗೆ ಫೋನ್ ಮಾಡಿ, ದಾಖಲಾತಿ ನಾವು ಕಳಿಸ್ತೀವಿ. ಇಲ್ಲ ಸೋಮನಾಥ್ ನಾಯಕ್ ಅಂತ ಗೊತ್ತಿರಬೇಕಲ್ವ ನಿಮಗೆಲ್ಲ, ಅವ್ರ ನಂಬರ್ ಸಮೇತ ನನ್ನ ಕೆಳಗೆ ಹಾಕಿರ್ತೀನಿ, ನನಗೆ ಫೋನ್ ಮಾಡಿ ಅವ್ರ ನಂಬರ್ ಕೊಡ್ತೀನಿ. ದಾಖಲಾತಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ದಾಖಲಾತಿ ಕೊಡ್ತಾರೆ. ಎಲ್ಲ ಗೌರ್ಮೆಂಟ್ ದಾಖಲಾತಿ, ಗೌರ್ಮೆಂಟ್ ಬಿಟ್ಟು ಬೇರೆ ಇನ್ನೇನಿಲ್ಲ. ನೋಡಿ ಎಷ್ಟಿದಾವೆ ರೀ, ಎಷ್ಟು ಪುಟ ಇದ್ದಾವೆ. ಇದೆಲ್ಲ ಹೆಗ್ಡೆ ಫೈಲ್ಸ್, ಒಂದಲ್ಲ ಬೇಜಾನಿದ್ದಾವೆ. ಇನ್ನೇನು ಬೇಕು? ನೋಟಿಸ್ ಕಳ್ಸಪ್ಪ, ನನಗೆ ಬೇಕಾಗಿರೋದು ನೋಟಿಸೇ. ನಾನು ಹೈಕೋರ್ಟಿಗೆ ಬರ್ತೀನಿ, ನೀನು ಸುಪ್ರೀಂ ಕೋರ್ಟಿಗೆ ಹಾಕ್ತೀಯ, ಸುಪ್ರೀಂ ಕೋರ್ಟಿಗೆ ಬರ್ತೀನಿ. ಇದು ಸೌಜನ್ಯ ಕೇಸಿಂದಿದು. ಎಲ್ಲ ದಾಖಲಾತಿ ಇಟ್ಕೊಂಡೆ ಮಾತಾಡ್ತಕ್ಕಂಥದ್ದು. ದಾಖಲಾತಿ ಇಲ್ದಲೆ ಏನು ಮಾತಾಡೋಕ್ಕೆ ಹೋಗೋದಿಲ್ಲ. ಇಷ್ಟು ಮಾತಾಡಿದ ಸಮೇತ ಹೆಂಗ್ ಪುಂಗ್ಲಿ ಎಂಬ ದಾಸಯ್ಯ ಬಂದು ಪುಂಗ್ತಾ ಇರ್ತದೆ. ಸಂತೋಷ್ ಅಣ್ಣ ಏನಾದರೂ ಧರ್ಮಸ್ಥಳದಲ್ಲಿ ಅತ್ಯಾಚಾರ ಮಾಡಿದ್ನಾ? ಇಲ್ಲ ತಾನೆ. ಅತ್ಯಾಚಾರಕ್ಕೆ ಯಾರು ಅತ್ಯಾಚಾರ ಮಾಡಿದಾರೋ, ಯಾರು ಭೂ ಕಬಳಿಕೆ ಮಾಡಿದ್ದಾರೋ, ಯಾರು SKRDP ಸಂಘದಿಂದ ಜನಗಳಿಗೆ ಮಕ್ಮಲ್ ಟೋಪಿ ಹಾಕ್ತಿದ್ದಾರೋ ಅವರ ಮುಖವಾಡವನ್ನು ಕಳಿಸಿದ್ದಕ್ಕೆ ಜೈಲಿಗನ್ನಾಕಿ ನೇಣಿಗನ್ನಾಕಿ ನೋ ಟೆನ್ಷನ್. ಸೌಜನ್ಯಗೋಸ್ಕರನೇ ಎಷ್ಟೋ ಯೂಟ್ಯೂಬರ್ಸ್ ಹಾಕಿಕೊಂಡಿದ್ದಾರೆ, ಅದರಲ್ಲಿ ನಾನು ಸಂತೋಷ ಅಣ್ಣನೂ ತಪ್ಪು ಮಾಡಿಲ್ಲ ಅಂದ್ರೆ ಯಾಕೆ ಹೆದರ್ಬೇಕ್ರಿ? ಧರ್ಮಸ್ಥಳದಲ್ಲೊಂದೇ ಈ ಥರ ಅಲ್ಲಿನ ವ್ಯವಸ್ಥೆ ನಡೀತಾ ಇರೋದು. ಪೊಲೀಸರು ಸಮೇತ ಅವರ ಪರವಾಗಿ ಮಾತಾಡ್ತಕ್ಕಂಥದ್ದು. ಏನನ್ನ ಮಾತಾಡಿದ್ರೆ ಸಾಕ್ರಿ. ಸೋಮುಟ ಕೇಸ್ ದಾಖಲಾತಿ ಇಷ್ಟಿದ್ದಾವೆ, ಇಷ್ಟೆಲ್ಲ ಹಗರಣ ಮಾಡಿದೆ ಅಂತ ಹೇಳ್ತಿದ್ದೀವಿ. ಒಂದು ಸೋಮುಟ ಕೇಸ್ ಇಲ್ಲ, ಒಂದು ಇದು ಇಲ್ಲ, ಒಂದು ಅದು ಇಲ್ಲ. ಏನ್ರಿ ಇದು? ಏನು ಹೆಗ್ಡೆ ಬಗ್ಗೆ ಮಾತಾಡಲೇಬಾರ್ದಾ? ಅಂದರೆ ಏನೆಲ್ಲ ಅತ್ಯಾಚಾರ, ಅನಾಚಾರ, ಏನೋ ಭೂ ಕಬಳಿಕೆ, ಆ ಕಬಳಿಕೆ, ಈ ಕಬಳಿಕೆ ಎಲ್ಲ ಮಾಡಿ ಇಡೀ ದೇವಸ್ಥಾನದ ಒಂದು ಇಂಚು ಜಾಗ ಸಮೇತ ಬಿಡ್ದಂಗೆ ದೋಚ್ಕೊಂಡಿರ್ತಕ್ಕಂಥ ಆ ಹೆಗ್ಡೆ ಅವ್ರ ಬಗ್ಗೆ ಮಾತಾಡಬಾರ್ದು ಅಂದರೆ ಹೆಂಗ್ರಿ? ಹೋಗಿ ಹೈಕೋರ್ಟಿಂದ ಸ್ಟೇ ತರ್ತಾರಲ್ಲ, ಅಂದರೆ ನಾವು ಸುಳ್ಳು ಏನೋ ಬಿತ್ತರಿಸ್ತಾ ಇದ್ದೀವಾ? ಈಗೇನೋ ಹೊಸ ಒಂದು ಕಾನೂನು ಬಂದಿದೆಯಂತೆ, ಸುಳ್ಳು ಏನಾದರೂ ಪ್ರಸಾರ ಮಾಡಿದ್ರೆ 50 ಲಕ್ಷ ದಂಡ, 7 ವರ್ಷ ಜೈಲು. ನೀವು 7 ವರ್ಷ ಜೈಲಿಗನ್ನು ಹಾಕಿ, ಇಲ್ಲ ಗಲ್ಲು ಶಿಕ್ಷೆನ ಕೊಡಿ. ನಾವು ಎದುರಂಥ ಮಕ್ಕಳೇ ಅಲ್ಲ. ದಾಖಲಾತಿ ಇಟ್ಕೊಂಡು ಮಾತಾಡ್ತೀವಲ್ರಿ, ಇಷ್ಟು ದಾಖಲಾತಿ ಇದ್ದಾವೆ. ಇದು ಹೆಂಗೆ ಸುಳ್ಳು ಸುದ್ದಿ ಆಗುತ್ತೆ ರೀ ಇದು? ಧರ್ಮಸ್ಥಳ ಸಂಘಕ್ಕೆ ಅನ್ಯಾಯ, ಧರ್ಮಸ್ಥಳ ಸಂಘದಿಂದ ಅನ್ಯಾಯ ಆಗಿರ್ತಕ್ಕಂಥ ಬೇಜನ್ ಸತ್ತೋಗಿದ್ದಾರೆ ರೀ. ಅಂದರೆ ನಾವು ತೋರಿಸ್ಬೇಕಾ? ಧರ್ಮಸ್ಥಳ ಸಂಘದಿಂದ ನಮಗೆ ಅನ್ಯಾಯ ಆಗಿದೆ ಅಂದರೆ ನಾವು ಸತ್ತು ತೋರಿಸ್ಬೇಕಾ? ಕ್ವಶನ್ ಮಾಡಬಾರ್ದಾ? ಆ ರೈಟ್ಸ್ ನಮಗಿಲ್ವಾ? ಕ್ವಶನ್ ಮಾಡಿದ್ರೆ ನಮಗೆ ನೋಟಿಸಾ? ಅದು ಮೇಲಿಗೆ ಬೈ ಹ್ಯಾಂಡ್ ಕಳಿಸಿ ನೋಟಿಸ್ ಬರ್ತೀನಿ ಕೋರ್ಟಿಗೆ. ನಾವು ನೋಡ್ಲಾರ್ದು ಕೋರ್ಟೇನಲ್ಲ ರೀ, ಕೋರ್ಟಿಗೆ ಮರ್ಯಾದೆ ಕೊಡ್ತೀವಿ ನಾವು. ನೀವು ಕೊಡ್ರಿ ನೋಡೋಣ. ಅದೇ ಜಡ್ಜ್ ಅವ್ರಿಗೇನು ಹೆಣ್ಮಕ್ಳಿಲ್ಲ, ಲಾಯರ್ಗೇನು ಹೆಣ್ಮಕ್ಳಿಲ್ವಾ? ನಾವು ಕೇಳ್ತಾ ಇರೋದು ಹೆಣ್ಮಗಳಿಗೆ ನ್ಯಾಯ ರೀ. ಅದರಲ್ಲಿ ನಿಮ್ಮ ಮಕ್ಕಳು ಇರ್ಬೋದಲ್ವಾ? ಆ ನ್ಯಾಯಕ್ಕೋಸ್ಕರ ಬಡ್ದಾಟ, ಹೊಡೆದಾಟ, ಹೋರಾಟ, ಚೀರಾಟ, ಗಲಭೆನಾದರೂ ಮಾಡಿದ್ದೀವ? ಬರೀ ಹೋರಾಟ ಯೂಟ್ಯೂಬಲ್ಲಿ, ಬೀದಿಗಳಲ್ಲಿ ಇಷ್ಟೇ ಮಾಡ್ತಕ್ಕಂಥದ್ದು. ಇಷ್ಟು ಮಾಡಿದ ಸಮೇತ ನಿಮಗೆ ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಅಂದರೆ ಸತ್ಯವನ್ನು ತೋರಿಸ್ತಕ್ಕಂಥವ್ರಿಗೆ ಜೈಲೂಟ ಎಂಬುದು ಕಾಯವಾಯಿತು. ಓಕೆ, ಈಗೇನು ಸತ್ಯದ ಪರ ಹೋರಾಟ ಮಾಡ್ತಕ್ಕಂಥ ಸಂತೋಷ್ ಒಳಗೋಗಿ ಹೊರಗೆ ಬಂದಂದರೆ ಸುಮ್ಮನೆ ಇರ್ತಾ ಅಂದ್ಕೊಂಡಿದ್ದೀಯಾ? ಇನ್ನು ನಿನ್ನ ದಾಖಲಾತಿ ಬೇಜಾನಿದ್ದಾವೆ. ಒಂದೊಂದೇ ಎಳೆಯಾಗಿ ಬಿಚ್ಚಿಡ್ತಾನೆ. SKRDP ಸಂಸ್ಥೆಯನ್ನು ಅರ್ಧಕ್ಕರ್ಧ ಸ್ಟಾಪ್ ಮಾಡಿಸುವಲ್ಲಿ ಸಂತೋಷ್ ಅಣ್ಣನು ಒಬ್ಬ ಯೂಟ್ಯೂಬರ್ ಭಾಳ ಪ್ರಯತ್ನ ಮಾಡಿದ್ದಾನೆ.
ಭಾಳ ಯೂಟ್ಯೂಬರ್ ಮಾಡಿದ್ದಾರೆ. ಅದರಲ್ಲಿ ಆವಯ ಸಮೇತ ಪ್ರಯತ್ನ ಒಂದು 40% ಜಾಸ್ತಿ ಇದೆ ಅಂತ ನನ್ನ ಅನಿಸಿಕೆ. ನಾನು ಆವಯ ನೋಡಿಕೊಂಡೆ ನಾನು ಯೂಟ್ಯೂಬ್ ಮಾಡ್ಕೊತ ರೈಟ್ ನ್ಯೂಸ್ ಅವರು ಎಲ್ಲರೂ ಪ್ರಸಾರ ಮಾಡ್ತಾಯಿದ್ದಾರೆ ರೀ. ಧರ್ಮಸ್ಥಳದ ಆಗುಹೋಗುಗಳ ಬಗ್ಗೆ, ಅಲ್ಲಿ ಏನು ನಡೀತಾ ಇದೆ ಇರ್ತಕ್ಕಂಥ ದಗಲ್ಬಾಜಿ ದಂಧೆಗಳ ಬಗ್ಗೆ ಅದೇ ಹಿಂದೆ ರವಿ ಬೆಳಿಗ್ಗೆಯವರು ಬಿತ್ತನೆ ಮಾಡಿದರು. ಅವ್ರು ಹೇಳಿರ್ತಕ್ಕಂಥದ್ದು ನಾವು ಇವಾಗ ಹೇಳ್ತಾ ಇದ್ದೀವಿ. ಅವಾಗೆ ಕೈ ಎತ್ಕೊಂಡು ಎಲ್ಲರೂ ಪ್ರತಿಯೊಬ್ಬರು ನ್ಯೂಸ್ನರೆಲ್ಲ ಕೈ ಎತ್ಕೊಂಡಿದ್ರೆ ಇಷ್ಟೊತ್ತಿಗೆ ಧರ್ಮಸ್ಥಳದ ಅತ್ಯಾಚಾರಿಗಳು, ಧರ್ಮಸ್ಥಳದ ಭೂ ಬಕ್ಕಾಸುರರು, ದಲಿತ ಭೂಮಿಯನ್ನು ಕಿತ್ಕೊಂಡಿರ್ತಕ್ಕಂಥ ಲೋಫರ್ಗಳು ಎಲ್ಲರೂ ಬಯಲಿಗೆ ಬರ್ತಾಯಿದ್ರು. ಯಾಕೆ ಬರಲಿಲ್ಲ ಅಲ್ಲೇ ಅಡಗ್ತಾಯಿದ್ರು ಮ್ಯಾಟ್ರು. ದುಡ್ಡು. ದುಡ್ಡಿಗಿರುವ ಬೆಲೆ ಯಾವುದೇ ದಲಿತನಿಗೂ ಹೋರಾಟಗಾರರಿಗೂ ಇಲ್ದಂತಾಗಿದೆ. ಇಂಥ ಕಿತ್ತೋಗಿರೋ ರಾಜಕಾರಣಿಗಳಿರೋ ತಟ್ಟಿಗೆ ಆಗಿರ್ತಕ್ಕಂಥದ್ದು. ಸತ್ಯದ ಪರ ಇರ್ರಿ. ನಿಮ್ಮ ದುಡ್ಡಿದಾವಲ್ಲಿ, ಅದಕ್ಕೆ ನೀವು ಇರೋದಿಲ್ಲ. ನಮ್ಮ ಓನ್ ಅಭಿಪ್ರಾಯ. ಏನೇ ಆಗಲಿ ಸತ್ಯಾಂಶ ಹೊರಗೆ ಬಂದೇ ಬರುತ್ತೆ. ಆವಾಗ ನಿಮ್ಮ ಮುಖವಾಡ ಕಳಿಸುತ್ತೆ. ನೋಡಿ, ನಿಮಗೆ ತಾಕತ್ತು ದಮ್ ಇದ್ದರೆ ನಾವು ಹಿಂಗೆ ಮಾತಾಡೋದು, ರೂಲ್ಸ್ ಪ್ರಕಾರನೇ ಮಾತಾಡ್ತಕ್ಕಂಥದ್ದು, ದಾಖಲಾತಿ ಇಟ್ಕೊಂಡೇ ಮಾತಾಡ್ತಕ್ಕಂಥದ್ದು. ನೋಟಿಸ್ ಕಳಿಸಿ, ಎಲ್ಲ ಯೂಟ್ಯೂಬರ್ ನೋಟಿಸ್ ಕಳಿಸಿ ಎಲ್ಲರನ್ನ ಬೆಂಡತ್ತಿ ಜೈಲಿಗೆ ಹಾಕ್ಬಿಡಿ, ನೆಮ್ಮದಿಗೆ ಎದ್ಬಿಡಿ. ನೀವು ನಾವೇನಾದ್ರು ದಾಖಲಾತಿ ಕೊಟ್ಟು ಪ್ರೂವ್ ಮಾಡ್ಕೊಂಡು ಬಂದಮೇಲೆ ಇದೆಯಲ್ಲ ನಿಮಗೆ, ಆಮೇಲೆ ಫಸ್ಟಾಗಿ ಹೋಗ್ತೀವಿ ರೀ ಒಳಗೆ. ಹೋರಾಟಗಾರರು ಫಸ್ಟ್ ಹೋಗ್ತಕ್ಕಂಥದ್ದು. ಆಮೇಲೆ ನಿಮಗೆ ಐತಲ್ಲ ಗಜಮ ಮಾಡಿ ಒಳಗೆ ಕಳಿಸ್ತಾರೆ. ಇದು ತಿಳ್ಕೊಳ್ಳಿ ಮೊದಲು. ಜನತಾ ನ್ಯಾಯಾಲಯದ ಮುಂದೆ ಬಯಲಾದ ಹೆಗ್ಗಡೆ ಕರ್ಮಕಾಂಡ. ಈ ಬುಕ್ಕು ಯಾರೆಲ್ಲ ನೋಡಿದಾರೋ ಬಿಟ್ಟಿದ್ದಾರೋ ನನಗಂತೂ ಗೊತ್ತಿಲ್ಲ. ನಾನು ನೋಡ್ತಾ ಇರೋದು ಈಗ ಒಂದು 6 ತಿಂಗಳಿಂದನೂ ನೋಡ್ತಾನೆ ಇದ್ದೀನಿ. ಇದರಲ್ಲಿ ಬರ್ತಕ್ಕಂಥ ಮಾಹಿತಿಗಳನ್ನೇ, ಇದರಲ್ಲಿ ಏನಿದೆ ಇದೇ ಮಾಹಿತಿಗಳನ್ನೇ ದಿನಾಪೂರಿತವಾಗಿ ಒಂದೊಂದು ವೀಡಿಯೋದ ಪ್ರಕಾರ ಪ್ರಸಾರ ಮಾಡ್ತಾನೇ ಇದ್ದೀನಿ. ಏನು ಕಿತ್ಕೊಳ್ತೀರಿ ಕಿತ್ಕೊಳ್ಳಿ, ಏನು ಬೇಕಾದ್ರೂ ಮಾಡಿ. ನನಗಿನ್ನೂ ನೋಟಿಸ್ ಬಂದಿಲ್ಲ ಬೈ ಹ್ಯಾಂಡು, ಬರೀ ಮೇಲಿಗೆ ಒಂದೇ ಈ ವಿಡಿಯೋ ಡಿಲೆಕ್ಟ್ ಮಾಡಿ, ಕೋರ್ಟ್ ಶೀಟಿಂಗು ಅಂದರೆ ಸುಳ್ಳು ದಾಖಲಾತಿ ಕೊಟ್ಟು ನೀವು ವಿಡಿಯೋ ಮಾಡ್ತಾಯಿದ್ದೀರಿ, ಇದರಲ್ಲಿ ಸುಳ್ಳು ಅಂತ ನೀವು ಪ್ರೂವ್ ಮಾಡೋಕ್ಕೆ ನನ್ನ ಕೋರ್ಟಿಗೆ ಕರೀರಿ. ನಾನು ನಿಜ ಅಂತ ಪ್ರೂವ್ ಮಾಡ್ತೀನಿ, ನೀವು ಸುಳ್ಳು ಅಂತ ನೀವು ಪ್ರೂವ್ ಮಾಡಿ ನೋಡಿ. ಇದು ಇದು ಗೌರ್ಮೆಂಟ್ ದಾಖಲಾತಿ. ಈ ಗೌರ್ಮೆಂಟ್ ದಾಖಲಾತಿ ಸುಳ್ಳಾದರೆ ನಾನು ಸುಳ್ಳೆ, ನನ್ನ ಒದ್ದು ಒಳಗಾಕಿ. ಇಲ್ಲ ಅಂದರೆ ಮುಚ್ಕೊಂಡು ಅವನೇನು ತಪ್ಪು ಮಾಡಿದಾನೋ ಅವನ್ನ ಬಂಧಿಸಿ ಅರೆಸ್ಟ್ ಮಾಡ್ಕೊಂಡು ಹೋಗೋ ತಾಕತ್ತು ನಿಮಗಿದ್ರೆ ಆ ಕೆಲಸ ಮಾಡಿ. ಬೆಡ್ಡೆತ್ತಿ ಅವನ್ನ, ಅದೇ ಮೇಲಿಂದ ಬಂದಿದ್ದಾನ. ನಕಲಿ ದೇವ ಮಾನವ ಮೇಲಿಂದ ಬಂದಿದ್ದಾನ? ಇಲ್ಲ ತಾನೆ. ಅವನೆಲ್ಲಿ ಬಂದ, ನಾನೆಲ್ಲಿ ಬಂದಿದ್ದ, ಅವನು ಅಲ್ಲೇ ಬಂದಿರೋದು. ಅವ್ನು ಶ್ರೀಮಂತ ಇರ್ಬೋದು ರೀ, ನಾವು ಬಡವ ಇರ್ಬೋದು, ಅಷ್ಟೇ ವ್ಯತ್ಯಾಸ. ಅವನ ಹತ್ರ ದುಡ್ಡು ಐತೆ, ನನ್ನ ಹತ್ರ ದುಡ್ಡಿಲ್ಲ. ದುಡ್ಡಿನ ತಟ್ಟಿಗೆಲ್ಲ ಇಷ್ಟೆಲ್ಲ ಗೋಲ್ಮಾಲ್ ಮಾಡ್ತಿರೋದು. ಅವ್ನು ಬೆಂಡೆತ್ತಿ ನಮ್ಮ ಮುಂದೆ ಹೆಂಗೆ ಬೆಂಡೆತ್ತಿ ಒಳಗೆ ಕಳ್ತಿರೋ, ನಿಮಗೆ ತಾಕತ್ತು ದಮ್ ಇದ್ದರೆ ಅವನ ಸಮೇತ ಬೆಂಡೆತ್ತಿ ಒಳಗಾಕಿ. ಕೋಟಿ ಲೂಟಿ. ಸರ್ಕಾರದ ದಾಖಲಾತಿ, ನನ್ನ ದಾಖಲಾತಿ ಅಲ್ಲ ಸ್ವಾಮಿ. ಈಗ ಒಂದು 3 ತಿಂಗಳ ಕೆಳಗೆ ಸಮೇತ ಹೇಳಿದ್ದೆ, ಧರ್ಮಸ್ಥಳದ SDM ಕಾಲೇಜ್, ಧಾರವಾಡದ SDM ಕಾಲೇಜ್ ಕೋಟಿ ಲೂಟಿ. ಅದ್ರ ಬಗ್ಗೆ ತನಿಖೆ ಇಲ್ಲ, ಬರೀ ವಿಡಿಯೋ ಡಿಲೆಕ್ಟ್ ಮಾಡಿ. ಸ್ವಾಮಿ, ಅದ್ರ ಬಗ್ಗೆನೇ ನಾನು ದಾಖಲಾತಿ ಸಮೇತ ಕೂಡ ರೆಡಿದ್ದೀನಿ. ಅದ್ರ ಬಗ್ಗೆ ಕೇಸ್ ಕೂಡ ಉಂಟು. ಸುಳ್ಳು ಹೆಂಗಾಗುತ್ತೆ ಹೇಳ್ರಿ. ಸುಮ್ಮನೆ ನಾವು ಯಾವುದೂ ಮಾತಾಡೋದಿಲ್ಲ. ನಮಸ್ಕಾರ ಎಲ್ಲ ಸಜ್ಜನ ಹೋರಾಟಗಾರಿಗೂ, ಸತ್ಯದ ಪರ ಇರತಕ್ಕಂಥ ಎಲ್ಲ ಹೋರಾಟಗಾರಿಗೂ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಹೆಗಡೆ ಮಾಡಿರ್ತಕ್ಕಂಥ ಕರ್ಮಕಾಂಡಗಳನ್ನು, ಅಂದರೆ ಹೆಗಡೆ ಏನಲ್ಲ ಅಲ್ಲಿ ಧರ್ಮಸ್ಥಳದಲ್ಲಿ ಅವ್ಯವಸ್ಥೆ ಸೃಷ್ಟಿಸಿ, ಸುಳ್ಳು ದಾಖಲಾತಿ ಎಲ್ಲ ಸೃಷ್ಟಿಸಿ ಏನು ಮಾಡ್ಕೊಳ್ಳೋದನ್ನು ಒಂದೊಂದಾಗೆ ಬಲಿ ತೆಗಿತಾ ಹೋಗೋಣ. ನಮಸ್ಕಾರ ವಿಡಿಯೋ ನೋಡಿದ್ದಕ್ಕೆ.